ಮುಂಬರುವ ಲೋಕಸಭಾ ಚುನಾವಣೆಗೆ ಕಾರ್ಯತಂತ್ರಗಳನ್ನು ರೂಪಿಸೋದಕ್ಕೆ ಬಿಜೆಪಿಯ ಮೈತ್ರಿ ಪಕ್ಷ ಜೆಡಿಎಸ್ ರಣತಂತ್ರವನ್ನು ಹೇಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಜೆಡಿಎಸ್ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ಕೂಡ ನಡೆದಿದೆ. ಮಂಡ್ಯ, ಹಾಸನ ಸೇರಿದಂತೆ ಜೆಡಿಎಸ್ಗೆ 3 ಕ್ಷೇತ್ರಗಳು ಸಿಗ್ತಾ ಇದೆ. ಈ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಮೂರು ಕ್ಷೇತ್ರಗಳನ್ನು ಪಡೆದುಕೊಂಡಿರ್ತಕ್ಕಂಥ ಜೆಡಿಎಸ್, ಹೆಚ್ಚು ಕಡಿಮೆ 3 ಕ್ಷೇತ್ರ ಪಡೆದುಕೊಂಡಿರ್ತಕ್ಕಂಥ ಜೆಡಿಎಸ್ 3ಕ್ಕೆ 3 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು. ಈ ಹಿನ್ನೆಲೆಯಲ್ಲಿ ಈಗ ಜೆಡಿಎಸ್ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೀತಾ ಇದೆ. ಕೋಲಾರವನ್ನು ಕೂಡ ಪಡ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೋಲಾರ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರನ್ನು ಅಧಿಕೃತಗೊಳಿಸುವಂತಹ ಸಾಧ್ಯತೆ ಇದೆ. ಕೋರ್ ಕಮಿಟಿ ಸಭೆ ಮುಗಿದ ಬಳಿಕ ಹೆಸರು ಪ್ರಕಟವಾಗುವ ಸಾಧ್ಯತೆ. 3 ಕ್ಷೇತ್ರಗಳ ಪೈಕಿ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅಂತ ಹೇಳ್ತಾ ಇದ್ದಾರೆ. ಮಂಡ್ಯದಿನ್ನೂ ಡಿಸೈಡ್ ಆಗಿಲ್ಲ. ಕೋಲಾರವೂ ಕೂಡ ತಮಗೇ ಸಿಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಲ್ಲೇಶ್ ಬಾಬು ಅವರ ಹೆಸರನ್ನು ಫೈನಲ್ ಮಾಡಿದ್ದಾರೆ. ಮಲ್ಲೇಶ್ ಬಾಬು ಈ ಹಿಂದೆ ಬಂಗಾರಪೇಟೆ ಕ್ಷೇತ್ರದಿಂದ 2 ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಅಲ್ಪ ಮತಗಳ ಅಂತರದಲ್ಲಿ ಸೋತಿದ್ರು ನಾರಾಯಣ ಸ್ವಾಮಿ ವಿರುದ್ಧ. ಅವರಿಗೆ ಕ್ಷೇತ್ರಗಳ ಪರಿಚಯ ಇದೆ, ಜೊತೆಗೆ ಅವರು ಸೋತಿರುವಂತಹ ಅನುಕಂಪ ಇದೆ. ಹಾಗಾಗಿ ಅವರಿಗೆ ಈ ಸರ್ತಿ ಗೆಲುವು ನಿಶ್ಚಿತ ಅನ್ನೋ ಕಾರಣಕ್ಕೋಸ್ಕರ, ಜೊತೆಗೆ ಕೋಲಾರ ಜಿಲ್ಲೆಯಲ್ಲಿ 3 ಕ್ಷೇತ್ರಗಳಲ್ಲಿ ಜೆಡಿಎಸ್ ಗೆದ್ದಿದೆ ವಿಧಾನಸಭಾ ಚುನಾವಣೆಯಲ್ಲಿ. ಆ 3 ಕ್ಷೇತ್ರಗಳ ಮತಗಳು ಬರುತ್ತೆ ಅಂತಕ್ಕಂಥ ಲೆಕ್ಕಾಚಾರ. ಇದೆಲ್ಲ ಅಳೆದು ತೂಗಿ ಈಗ ಜೆಡಿಎಸ್ನವರು ಮಲ್ಲೇಶ್ ಬಾಬು ಅವರ ಹೆಸರನ್ನು ಅಂತಿಮಗೊಳಿಸಿದ್ದಾರೆ. ಕೋಲಾರಕ್ಕೆ ಸ್ಥಳೀಯ ಅಭ್ಯರ್ಥಿ, ಹಾಗಾಗಿ ಅವರ ಪರವಾಗಿ ಅಲೆ ಇದೆ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಎಸ್, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ಇವತ್ತು ನಡೀತಾ ಇರತಕ್ಕಂಥ ಜೆಡಿಎಸ್ ಕೋರ್ ಕಮಿಟಿ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿತವಾಗಿರ್ತಕ್ಕಂಥ ವಿಚಾರ ಏನು? ಕೋಲಾರದ ಬಗ್ಗೆ ಏನು ತೀರ್ಮಾನಕ್ಕೆ ಬಂದಿದ್ದಾರೆ? ಅರವಿಂದ್, ಇವತ್ತಿನ ಕೋರ್ ಕಮಿಟಿಯಲ್ಲಿ ಲೋಕಸಭಾ ಚುನಾವಣೆಗೆ ಅಗತ್ಯವಾದಂತಹ ಪ್ರಚಾರಗಳಿರ್ಬೋದು, ಮತ್ತು ಕಾರ್ಯಕರ್ತರು, ಜೆಡಿಎಸ್ ಕಾರ್ಯಕರ್ತರು ಮತ್ತು ಬಿಜೆಪಿ ಕಾರ್ಯಕರ್ತರು ಯಾವ ರೀತಿಯಾಗಿ ಒಗ್ಗಟ್ಟಾಗಿ ಹೋಗಬೇಕು ಅನ್ನುವಂಥದ್ದು ನಾಯಕರಿಗೆ ಒಂದಿಷ್ಟು ಮಾರ್ಗಸೂಚಿಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ಕರೆದಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಕೋಲಾರ ಕ್ಷೇತ್ರ ಜೆಡಿಎಸ್ಗೆ ಸಿಕ್ಕಿದೆ ಅನ್ನುವಂಥದ್ದು ಬರ್ತಿರುವಂಥ ಮಾಹಿತಿ. ಹಾಗಾಗಿ ಆ ಕ್ಷೇತ್ರಕ್ಕೆ ಅಭ್ಯರ್ಥಿ ಫೈನಲ್ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಸಭೆ ನಡೀತಾ ಇದೆ. ಪ್ರಮುಖವಾಗಿ ಸಭೆಯಲ್ಲಿ ದೇವೇಗೌಡರು, ಮಾಜಿ ಸಿಎಂ ಕುಮಾರಸ್ವಾಮಿ, ಜಿಟಿ ದೇವೇಗೌಡರ ಹಾದಿಯಾಗಿ ಆ ಕೋರ್ ಕಮಿಟಿಯ ಸದಸ್ಯರು ಸಭೆಯಲ್ಲಿ ಇದ್ದಾರೆ. ಬಹುತೇಕ ಮಲ್ಲೇಶ್ ಬಾಬು ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಜೆಡಿಎಸ್ ವರಿಷ್ಠ ದೇವೇಗೌಡರ ನಿಲುವಾಗಿದೆ ಅನ್ನುವಂಥದ್ದು. ಅದನ್ನು ಅಧಿಕೃತವಾಗಿ ಕೋರ್ ಕಮಿಟಿ ಸಭೆ ಆದ ಬಳಿಕ ಘೋಷಣೆ ಮಾಡ್ತಾರೆ. ಯಾಕೆ ಮಲ್ಲೇಶ್ ಬಾಬು ಅನ್ನುವಂಥದ್ದಾದರೆ, ಅಲ್ಲಿ ಜೆಡಿಎಸ್ನಲ್ಲಿ 3 ಕ್ಷೇತ್ರ ಜೆಡಿಎಸ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದೆ. 2 ಬಾರಿ ಇವರು ಪರಾಜಿತರಾಗಿದ್ದರು ಬಂಗಾರಪೇಟೆ ಕ್ಷೇತ್ರದಲ್ಲಿ. ಒಂದು ಕ್ಷೇತ್ರದ ಕ್ಷೇತ್ರದಲ್ಲಿ ಇವರು ಯಾರು ಅನ್ನುವಂಥದ್ದು ಗೊತ್ತು. ಮತ್ತು ಬಿಜೆಪಿಯ ಒಂದು ಅಲೆ ಇದೆ, ಜೆಡಿಎಸ್ನ ಮತಗಳು ಇವೆಲ್ಲವೂ ಸೇರಿ ಅಲ್ಲಿ ಜೆಡಿಎಸ್ಗೆ ಗೆಲುವಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮಲ್ಲೇಶ್ ಬಾಬು ಅವರಿಗೆ ಟಿಕೆಟ್ ಕೊಡೋಣ ಅನ್ನುವಂತಹ ನಿರ್ಧಾರಕ್ಕೆ ಜೆಡಿಎಸ್ ವರಿಷ್ಠರು ಬಂದಿದ್ದಾರೆ. ಒಂದು ಕೋಲಾರದ ವಿಚಾರ ಮತ್ತು ಹಾಸನ ಮತ್ತು ಮಂಡ್ಯ ವಿಚಾರವಾಗಿ ಕೂಡ ಇವತ್ತಿನ ಸಭೆಯಲ್ಲಿ ಆಗ್ತಿದೆ. ಆದರೆ ಮಂಡ್ಯದನ್ನ ಇವತ್ತು ಘೋಷಣೆ ಮಾಡೋದಿಲ್ಲ. ಮಾರ್ಚ್ 25ನೇ ತಾರೀಕು ಸ್ವತಃ ಕುಮಾರಸ್ವಾಮಿ ಅವರು, ನಾಳೆ ಅವರು ಆಪರೇಷನ್ಗೆ ಹೋಗ್ತಿದ್ದಾರೆ, ಅಲ್ಲಿಂದ ಮಾರ್ಚ್ 25ನೇ ತಾರೀಕು ಮಂಡ್ಯದಲ್ಲಿ ಒಂದು ಬೃಹತ್ ಸಭೆಯನ್ನು ಮಾಡಿ ಅಲ್ಲಿ ಮಂಡ್ಯ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾರೆ. ಇವತ್ತಿನ ಸಭೆಯಲ್ಲಿ ಕೋಲಾರದ ಅಭ್ಯರ್ಥಿಯನ್ನ ಯಾರು ಅನ್ನುವಂಥದ್ದನ್ನ ಬಹುಶಃ ಕೋರ್ ಕಮಿಟಿ ಸಭೆ ಆದಮೇಲೆ ಕುಮಾರಸ್ವಾಮಿ ಅವರು ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್. ತಮ್ಮ ಎಲ್ಲ ಮಾಹಿತಿಗಾಗಿ. ಬಹುತೇಕ ಕೋಲಾರದ ಬಗ್ಗೆನೇ ಚರ್ಚೆ ಆಗಿದೆ. ಯಾಕೆ ಅಂತಂದರೆ ಉಳಿದೆರಡು ಕ್ಷೇತ್ರಗಳ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳುವಂಥದ್ದು ಏನಿಲ್ಲ. ಆಲ್ಮೋಸ್ಟ್ ಎಲ್ಲವೂ ಕೂಡ ಡಿಸೈಡ್ ಆದಂಗೆ ಕಂಡು ಬರ್ತಾ ಇದೆ. ಪ್ರಜ್ವಲ್ ರೇವಣ್ಣ ಹಾಸನದಿಂದ, ಮತ್ತು ಐದರ್ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರೆ ಅಂತ. ಅದನ್ನು 25ನೇ ತಾರೀಕು ತಿಳಿಸ್ತೀನಿ ಅಂತ ಕುಮಾರಸ್ವಾಮಿ ಅವರು ಕೂಡ ಹೇಳಿರೋದ್ರಿಂದ ಆಲ್ಮೋಸ್ಟ್ ಚುನಾವಣೆಯ ಕಾರ್ಯತಂತ್ರ ಹೇಗಿರಬೇಕು, ಬಿಜೆಪಿ ಕಾರ್ಯಕರ್ತರ ಜೊತೆಗಿನ ಒಡನಾಟ ಹೇಗಿರಬೇಕು, ಇವುಗಳ ಬಗ್ಗೆ ಕೋರ್ ಕಮಿಟಿಯಲ್ಲಿ ಹೆಚ್ಚು ಚರ್ಚೆ ಆಗಿರುತ್ತೆ.